ಶ್ರೀ ಗುರುಭ್ಯೋ ನಮಃ. ಏಪ್ರಿಲ್ ತಿಂಗಳ ವೃಷಭ ರಾಶಿಯ ಭವಿಷ್ಯ. ಗುರುಬಲವು ಅಧಿಕವಾಗಿದ್ದು ಉತ್ಸಾಹ, ಶೌರ್ಯ, ಧನ ಸಾಹಸವಾನ್ ಅಂತ ಹೇಳುವ ಹಾಗೆ ಉತ್ಸಾಹ, ಶೌರ್ಯ, ಸಾಹಸಗಳನ್ನು ಮೆರೆಯುವಂತಹ ಮಾಸ. ಆದರೆ ಎಚ್ಚರವಿರಲಿ, ದೊಡ್ಡವರ ಹತ್ತಿರ ವಿನಯದಿಂದಾಗಿ ವರ್ತಿಸುವುದರಿಂದಾಗಿ ಇನ್ನಷ್ಟು ಕೆಲಸವನ್ನು ನೀವು ಸಾಧನೆ ಮಾಡಿಕೊಳ್ತೀರಿ. ನಾನು ನನ್ನದು ಅಂತ ಹೋಗದೆ ನಮ್ಮವರು ಎಲ್ಲರೂ ಅಂತ ಚಿಂತನೆಯನ್ನು ನಡೆಸ್ತಾ ಮುಂದುವರೆದಲ್ಲಿ ಅನೇಕ ಲಾಭಗಳು, ಹಣದ ಅನುಕೂಲಗಳು ಕೂಡ ನಿಮಗೆ ಆಗಲಿಕ್ಕಿದೆ. ಕುಟುಂಬದಲ್ಲಿ ಸಾಮರಸ್ಯ, ಇದ್ದಂತಹ ವೈಮನಸ್ಸುಗಳನ್ನು ದೂರ ಮಾಡಿಕೊಳ್ತೀರಿ. ಆದರೆ ನಿಮಗೇ ಗೊತ್ತಿಲ್ಲದೆ ಇನ್ನೊಂದು ಆಪಾದನೆಗಳು ಅಥವಾ ವೈಮನಸ್ಸುಗಳು ತಲೆ ತೂರಿರುತ್ತೆ. ಅದರ ಕಡೆ ಗಮನ ಹರಿಸುವಂಥದ್ದು ಒಳ್ಳೆಯದು, ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. 4ರಲ್ಲಿ ಕೇತುವಿನ ಯೋಗ, 4ನೇ ಮನೆಯ ಅಧಿಪತಿ 11 ಮತ್ತು 12ರಲ್ಲಿ ಸಂಚಾರ ಮಾಡುವುದರಿಂದ ರವಿ ಏಪ್ರಿಲ್ 16ರ ತನಕ ಮನೆಯ ಕೆಲಸಗಳಾಗಬಹುದು ಅಥವಾ ಸೈಟ್ ಖರೀದಿ ಇತ್ಯಾದಿಗಳ ವಿಷಯದಲ್ಲಿ ಎಲ್ಲ ಒಳ್ಳೆಯ ಸೂಚನೆಗಳು ಕಂಡುಬರುತ್ತೆ. ಏಪ್ರಿಲ್ 16ರ ನಂತರ ಕಾಲದಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳ ಪ್ರಾಬ್ಲಮ್ ಆಗಬಹುದು ಅಥವಾ ಡಾಕ್ಯುಮೆಂಟ್ಸ್ಗಳಿಂದಾಗಿ ಕೆಲವು ತೊಂದರೆಗಳು ಬರಬಹುದು. ಎಚ್ಚರ ಇರಲಿ. ಡಾಕ್ಯುಮೆಂಟ್ಗಳನ್ನು ಒಟ್ಟು ಮಾಡುವಾಗ ಅಥವಾ ಮನೆ ಖರೀದಿಯ ಸಂದರ್ಭದಲ್ಲಿ ನೋಡಲೇಬೇಕಾಗಿರತಕ್ಕಂತಹ ಡಾಕ್ಯುಮೆಂಟ್ಸ್ಗಳನ್ನು ಯಾವುದನ್ನು ಮಿಸ್ ಮಾಡಿಕೊಳ್ಳಬೇಡಿ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದೀತು. ಗಣಪತಿಯ ಪ್ರಾರ್ಥನೆ, ಗಣಪತಿಗೆ ಎಕ್ಕದ ಪುಷ್ಪದಿಂದಾಗಿ ಅರ್ಚನೆ ನಡೆಸಿ ತಾಯಿಯ ಆರೋಗ್ಯ ಸುಧಾರಿಸುತ್ತೆ. 5ರಲ್ಲಿ ಚಂದ್ರನ ಯೋಗ, ತೃತೀಯಾಧಿಪತಿಯಾದ ಕಾರಣ ಅಣ್ಣ ತಮ್ಮಂದಿರ ಸಹಕಾರ, ಅದರಿಂದಾಗಿ ನಿಮ್ಮ ಅಭೀಷ್ಟ ನೆರವೇರುವಂತಹದ್ದು. ಹಿಂದೆ ಇದ್ದಂತಹ ಸಾಲಾದಿಗಳಾಗಬಹುದು ಅಥವಾ ಹಿಂದೆ ಬಂದಂತಹ ತೊಂದರೆಗಳಾಗಬಹುದು. ಅಣ್ಣ ತಮ್ಮಂದಿರ ಸಹಕಾರದಿಂದ ಪರಿಹಾರ ಮಾಡಿಕೊಳ್ಳುವ ಯೋಗವಿದೆ. ಸಪ್ತಮಾಧಿಪತಿ ಆಗಿರತಕ್ಕಂತಹ ಕುಜ ಕರ್ಮಸ್ಥಾನದಲ್ಲಿ ಬಂದಿರುವ ಕಾರಣ ವಿವಾಹದ ವಿಷಯದಲ್ಲಿ ಮುಂದುವರಿಕೆ ಅಂತಕ್ಕಂಥದ್ದು. ಇಷ್ಟ ಇಲ್ಲದೇ ಹೋದರೂ ಕೂಡ ಮನೆಯವರು ಮುಂದುವರಿಯುವಂತಹ ಯೋಗವೂ ಇದೆ. ಹಾಗಾಗಿ ಅದರ ಕಡೆ ಸ್ವಲ್ಪ ಗಮನ ಹರಿಸಿ. ಇವಾಗ ನಿಮಗೆ ಬೇಡ ಅಂತ ಅನಿಸಬಹುದು, ಆದರೆ ಮುಂದಕ್ಕೆ ಅದು ಅನುಕೂಲವಾಗುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಫ್ಯೂಚರ್ ದೃಷ್ಟಿಯಿಂದ. ದಂಪತಿಗಳ ಮಧ್ಯದಲ್ಲಿ ವೈಮನಸ್ಸುಗಳು ತಲೆ ತೂರಿದರೂ ಗುರುಬಲ, ಗುರು ದೃಷ್ಟಿ ಇರುವುದರಿಂದಾಗಿ ಸಪ್ತಮಾಧಿಪತಿಗೆ ಅದನ್ನು ಸುಲಲಿತವಾಗಿ ಪರಿಹಾರ ಮಾಡಿಕೊಳ್ಳಬಹುದು. ದ್ವಿತೀಯಾಧಿಪತಿಯಾದ ಬುಧನಿಗೆ ರಾಹುವಿನ ಒಂದು ಯೋಗ ಇರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಸಾಲ ಇತ್ಯಾದಿಗಳು ಮಾಡುವಾಗ ಪೇಪರ್ ಇತ್ಯಾದಿಗಳು ಅಥವಾ ಚೆಕ್ ಕೊಡುವಂಥದ್ದಾಗಲಿ ಇತ್ಯಾದಿಗಳ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸಿ. ಲಾಭದಲ್ಲಿ ರವಿ ಶನಿಗಳ ಯೋಗ. ರವಿ 16 ನಂತರ ವ್ಯಯಕ್ಕೆ ಬರುವಂಥದ್ದು. ಹಾಗಾಗಿ ಧರ್ಮ ಕಾರ್ಯದಲ್ಲಿ ಸದಾ ಆಸಕ್ತಿ ಇದ್ದರೂ ಎಲ್ಲೋ ಒಂದು ಕಡೆಯಲ್ಲಿ ಆಲಸ್ಯದಿಂದ ಅದನ್ನು ಬಿಟ್ಟು ಬಿಡುವ ಸಾಧ್ಯತೆ ಇದೆ. ಹಾಗೆ ಬಿಡದೆ ದೇವತಾ ಆರಾಧನೆಗಳನ್ನು ಇನ್ನಷ್ಟು ಹೆಚ್ಚಾಗಿ ಮಾಡಿಕೊಳ್ತಾ ಬನ್ನಿ. ನಿಮ್ಮ ಎಲ್ಲ ಕೆಲಸಕ್ಕೂ ದೇವರು ಸಹಕಾರಿಯಾಗಿ ನಿಂತು ಕಾರ್ಯ ಸಾಧನೆಯನ್ನು ಮಾಡ್ತಾನೆ. 12ರಲ್ಲಿ ಶುಕ್ರನ ಯೋಗ, ಲಗ್ನಾಧಿಪತಿಯೇ ಸದನ ಅನ್ನುವ ಫಲ, ಒಳ್ಳೆಯ ಮನೆ ಕಟ್ಟುತ್ತಾನೆ ಅಂತಕ್ಕಂಥದ್ದು. ಅಥವಾ ಮನೆಯಲ್ಲಿ ಒಳ್ಳೆಯ ಸಾಮರಸ್ಯ ಕೂಡಿ ಬರುತ್ತೆ, ಹಣದ ಅನುಕೂಲಗಳಾಗುತ್ತೆ, ಸಾಲ ಇತ್ಯಾದಿಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವಂತಹ ಯೋಗ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾಗಿ ವೃಷಭ ರಾಶಿಯವರು ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ ಜೊತೆಗೆ ಈ ಪರಶುರಾಮ ಜಯಂತಿಯ ದಿವಸ ವಿಶೇಷವಾಗಿ ಪರಶುರಾಮ ದೇವರ ಪ್ರಾರ್ಥನೆಯನ್ನು ಕೂಡ ನೀವು ಮಾಡುವುದರಿಂದ, ಸ್ತೋತ್ರಗಳ ಪಾರಾಯಣ ನಡೆಸುವುದರಿಂದಾಗಿಯೂ ಕೂಡ ನಿಮ್ಮಲ್ಲಿದ್ದಂತಹ ಧರ್ಮದ ಜಾಗೃತಿ ಇನ್ನಷ್ಟು ಜಾಸ್ತಿಯಾಗಿ ಭಗವಂತನ ಸಹಕಾರ ಇನ್ನಷ್ಟು ಅಧಿಕವಾಗುತ್ತೆ. ಶುಭವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.